ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯ ಹೆಸರನ್ನ ಚೇಂಜ್ ಮಾಡಿದ್ದಕ್ಕೆ ಕಿಡಿಕಾರ್ತಾ ಇದೆ ರಾಜ್ಯ ಸರ್ಕಾರ. ಇಂದಿನಿಂದ ಜನವರಿ 31ವರೆಗೂ ವಿಧಾನಮಂಡಲದ ಅಧಿವೇಶನ ನಡೆಯುತ್ತೆ. ಕೇಂದ್ರದ ಮನ್ರೇಗಾ ಯೋಜನೆ ಹೆಸರು ಚೇಂಜ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಕಿಡಿಕಾರ್ತಾ ಇದೆ. ಇಂದಿನಿಂದ ಜನವರಿ 31ವರೆಗೂ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ. ವಿಬಿಜಿ ರಾಮ್ಜಿ ಬಿಲ್ ಮೇಲೆ 2 ದಿನಗಳ ಕಾಲ ಚರ್ಚೆಯಾಗುತ್ತೆ. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರ ಭಾಷಣಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವಾಗುತ್ತೆ. ಕೇಂದ್ರದ ಹೊಸ ಕಾಯ್ದೆಯ ವಿರುದ್ಧ ನಿರ್ಣಯಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಭಾಷಣದಲ್ಲಿರುವ ಅಂಶಗಳಿಗೆ ರಾಜ್ಯಪಾಲರು ಆಲ್ರೆಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರವನ್ನ ಟೀಕಿಸುವ ಅಂಶಗಳಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿರೋದು. ಕೇಂದ್ರಕ್ಕೆ ಮುಜುಗರ ಆಗದಿರುವಂತ ಅಂಶವನ್ನ ಉಲ್ಲೇಖನ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನ ಈಗಾಗಲೇ ಗವರ್ನರ್ ನೀಡಿದ್ದಾರೆ. ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಮನ್ರೇಗಾ ಹೆಸರನ್ನ ಚೇಂಜ್ ಮಾಡಿದ್ದಕ್ಕೆ, ಮುಖ್ಯವಾಗಿ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ದೆಹಲಿಯಲ್ಲೂ ಹೋಗೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ರಾಜ್ಯಕ್ಕೂ ಬಂದು ಪ್ರತಿಭಟನಾ ಸಮರವನ್ನ ಸಾರಿದ್ರು. ಇದ್ರ ಮಧ್ಯದಲ್ಲಿ ಈಗ ಜಂಟಿ ಅಧಿವೇಶನ ನಡೆಯುತ್ತೆ. ಇಂದಿನಿಂದ ಇದೇ ತಿಂಗಳು 31ನೇ ತಾರೀಕಿನವರೆಗೂ ಕೂಡ ವಿಧಾನಮಂಡಲದ ಅಧಿವೇಶನ ನಡೆಯುತ್ತೆ. ಮುಖ್ಯವಾಗಿ 2 ದಿನಗಳ ಕಾಲ ವಿಬಿಜಿ ರಾಮ್ಜಿ ಬಿಲ್ ಮೇಲೆ 2 ದಿನಗಳ ಕಾಲ ಸುದೀರ್ಘವಾದ ಚರ್ಚೆಯಾಗುತ್ತೆ. ಈಗಾಗಲೇ ಪ್ರತಿಪಕ್ಷ ಸೇರಿದಂತೆ ಕೇಂದ್ರ ಸರ್ಕಾರವು ಕೂಡ ತಂದಂತ ಬದಲಾವಣೆಯ ಮೂಲಕ ಈಗ 100 ದಿನಗಳಿದ್ದಂತಹ ಕೆಲಸವನ್ನ 125 ದಿನಗಳಿಗೆ ವಿಸ್ತರಣೆ ಮಾಡಿರೋದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗೆ ಫಲಾನುಭವಿಗಳು ಅವರ ಸೈನ್ ಇಲ್ಲದೆ ಅಥವಾ ತಂಬಿಲ್ಲದೆ ಯಾವುದೇ ಫಲಾನುಭವಿಗಳಿಗೆ ಸಿಗಬೇಕಾಗಿರುವಂತಹ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ, ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಕೂಡ ಉಲ್ಲೇಖನ ಮಾಡಿತ್ತು. ಇದು ಎಲ್ಲವೂ ಕೂಡ ಸಾಧಕಗಳು ಅಥವಾ ಅನುಕೂಲತೆ ಅನ್ನೋದಾಗಿ ಕೂಡ ಬಹಳ ಕೂಲಂಕುಷವಾಗಿ ಹೇಳಿದ್ರು. ಬಟ್ ರಾಜ್ಯ ಸರ್ಕಾರ ಇದನ್ನ ಒಪ್ಪೋದಕ್ಕೆ ಮುಂದಾಗಲಿಲ್ಲ. ಅಂದ್ರೆ ಬಡವರಿಗೆ, ಗ್ರಾಮೀಣ ಮಟ್ಟದ ಜನರಿಗೆ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ. ಮಹಾತ್ಮ ಗಾಂಧಿ ಹೆಸರನ್ನ ಕೈ ಬಿಟ್ಟಿರೋದು ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗಾಗಿ ಇವತ್ತು 11 ಗಂಟೆಗೆ ರಾಜ್ಯಪಾಲರ ಭಾಷಣಕ್ಕೆ ಒಂದು ಕಡೆ ಟೈಮ್ ಫಿಕ್ಸ್ ಆಗಿದೆ. ರಾಜ್ಯಪಾಲರು ಬರ್ತಾರಾ ಅಥವಾ ಇಲ್ವಾ ಅನ್ನುವಂಥ ಕೆಲವೊಂದಷ್ಟು ಸಂಶಯಕ್ಕೂ ಕೂಡ ಕಾರಣವಾಗ್ತಾ ಇದೆ. ಒಟ್ನಲ್ಲಿ ಕೇಂದ್ರ ಹೊಸ ಕಾಯ್ದೆಯ ವಿರುದ್ಧ ನಿರ್ಣಯಕ್ಕೆ ತಯಾರಿಯನ್ನ ತೆಗೆದುಕೊಂಡಿದ್ದಾಗಿದೆ. ಭಾಷಣದಲ್ಲಿರುವ ಅಂಶಗಳಿಗೆ ರಾಜ್ಯಪಾಲರು ಆಲ್ರೆಡಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ಸರಣಿ ಸಭೆಗಳನ್ನ ನಡೆಸಿ ರಾಜ್ಯಪಾಲರ ಮನವರಿಕೆಗೂ ಕೂಡ ಪ್ರಯತ್ನ ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರ ಟೀಕಿಸುವಂತ ಅಂಶಗಳಿದೆ ಅನ್ನೋದಾಗಿ ಆಕ್ಷೇಪಗಳು ಹೊರಬಂದಿತ್ತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಅಂದ್ರೆ ಶಾಲಿನಿ ರಜನೀಶ್ ಅವರಿಗೂ ಕೂಡ ಗವರ್ನರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಗದೇ ಇರುವಂತ ಅಂಶವನ್ನ ಉಲ್ಲೇಖಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಧ್ವನಿಯಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ಏನು ಭಾಷಣ ಇತ್ತು, ಆ ಭಾಷಣವನ್ನ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ಓದಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೇವೆ. ದಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 126(1) ಅನುಚ್ಛೇದದಲ್ಲಿ 1761 ಅನುಚ್ಛೇದ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ. ಸರ್ಕಾರ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತದೆ, ರಾಜ್ಯಪಾಲರ ಮುಖಾಂತರ ಸಂದೇಶವನ್ನು ದೇಶಕ್ಕೆ, ರಾಜ್ಯಕ್ಕೆ, ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡ್ತದೆ. ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಸರ್ಕಾರಕ್ಕೆ. ಆ ಹಕ್ಕು ಮೊಟಕುಗೊಳಿಸೋದಕ್ಕೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಅವ್ರೇನು ಕೆಲವು ರಿಸರ್ವೇಷನ್ಸ್, ಶಬ್ದ ಪಬ್ದದ ಬಗ್ಗೆ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ರು, ಅವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದೇವೆ. ಆದರೆ ಅವರು ಯಾವನ್ನು ಬಿಡಬೇಕು ಅಂತಾರೆ, ಯಾವುದು ರಾಜ್ಯದ ಹಿತ ಕಾಪಾಡೋದಕ್ಕಾಗಿ ನಾವು ಇರಬೇಕು ಅಂತೀವಿ, ಅದು ಕ್ಯಾಬಿನೆಟ್ ನಿರ್ಣಯ. ನಾವು ಸಾಯಂಕಾಲ ಹೋದಾಗ ಮಾನ್ಯ ರಾಜ್ಯಪಾಲರ ಜೊತೆಗೆ ಚರ್ಚೆ ಮಾಡಿದಾಗ ಅವರು ಈ ಅಂಶಗಳನ್ನ ಬಿಡೋದ್ರ ಬಗ್ಗೆ ಹೇಳಿದರು. ಅಂತಿಮವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ, ಆದರೆ ನಮ್ಮ ಸರ್ಕಾರದ ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿ ಹೇಳಿದ್ವಿ. ಮುಖ್ಯಮಂತ್ರಿ ಹತ್ರ ಬಂದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ನಿರ್ಣಯ ಇದೆ, ಏನು ರಾಜ್ಯ ಸರ್ಕಾರ ರಾಜ್ಯದ ಧ್ವನಿಯಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ಏನು ಭಾಷಣ ಇತ್ತು, ಆ ಭಾಷಣವನ್ನ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ಓದಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೇವೆ. ದಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 126(1) ಅನುಚ್ಛೇದದಲ್ಲಿ 1761
ಅನುಚ್ಛೇದ